ದಾವಣಗೆರೆ ಜಿಲ್ಲಾಧಿಕಾರಿಗಳಿಂದ ಹರಿಹರ ನಗರದ ನೂತನವಾಗಿ ನಿರ್ಮಾಣವಾಗುತ್ತಿರುವ ನಗರಸಭೆ ಕಟ್ಟಡದ ಕಾಮಗಾರಿ ವೀಕ್ಷಣೆ. 10 ಗಂಟೆಗೆ ಹರಿಹರ ನಗರಸಭೆಗೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಕಟ್ಟಡದ ಕಾಮಗಾರಿಯ ಬಗ್ಗೆ ಪರಿಶೀಲನೆ ಹಾಗೂ ನಿರ್ಮಾಣಗೊಂಡಿರುವ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹ ಹಾಗೂ ಶೌಚಾಲಯದ ಕಟ್ಟಡವನ್ನು ಪರಿಶೀಲಿಸಿದರು. ಹಾಗೂ ನಗರಸಭೆಯ ಅಧಿಕಾರಿಗಳಿಂದ ಸಾರ್ವಜನಿಕ ಕಾರ್ಯಗಳ ಬಗ್ಗೆ ಮಾಹಿತಿ ಪರಿಶೀಲನೆ ಹಾಗೂ ಸರಿಯಾದ ಸಮಯಕ್ಕೆ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡದೆ ಸಮಯ ವ್ಯರ್ಥ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪತ್ರಕರ್ತರು ವರದಿಗಾರರಿಂದ ಮಾಹಿತಿ ಸ್ವೀಕರಿಸಿದರು. ಅವು ನೊಣ ಹೊಡಿತಿದ್ದಾವೆ. ಇಲ್ಲ, ನೀವು ಹೇಳಿದ್ದು ನೀರಿನೊಂದು ನಾವು ನೀರಿನ ಬಹಳ ಸಮಸ್ಯೆ ಇದೆ ಸರ್. ಇವರು ಎಷ್ಟು ದಿನದಿಂದ ನಾನು ಅದಕ್ಕೆ ಉಪವಾಸ ಕೂತ್ಕೊಂಡು ನೀವು ಇದ್ದಿಲ್ಲ 6 ದಿವಸ ಏನೋ ಹೋಗಿದ್ರಿ, ಪರ್ಸನಲ್ ವರ್ಕ್ ಹೋಗಿದ್ರಿ ಅಂತಂದ್ರು. ನಾವು ಇನ್ಫ್ಯಾಕ್ಟ್ 31 ಜನ ಬಂದಲ್ಲಿ ಸ್ಟ್ರೈಕ್ ಕೊಡೋದಿದ್ವಿ. ಇಲ್ಲಪ್ಪ ಡಿಸಿರಲ್ಲ ಬೇಡ ನೋಡೋಣ ಅಂತಂದು ನಾನು ಐ ಅಪ್ರೋಚ್ಡ್ several times to PD and informed our grievances including ಇವ್ರು ಕರ್ಕೊಂಬಂದು ಹೇಳಿದ್ದೀನಿ grievances of Hariya. ನಾವು ವಕೀಲರು ಸರ್. 9ನೇ ತಿಂಗಳಿಗೆ ಟೆಂಡರ್ ಆಗಿದ್ದಾವೆ ಎಲ್ಲ. 15 ಹಣಕಾಸು 14ನೇ 9ನೇ ತಿಂಗಳು 10ನೇ ತಿಂಗಳು ಟೆಂಡರ್ ಆಗಿದ್ದಾವೆ ಸರ್. ನಾವು ಇನ್ನೂವರೆಗೆ ಆದರೂ ನಾವು 2-3 ತಿಂಗಳಾಗಿ ಬರೀ ರೇಟ್ ಒಪ್ಪಿಗೆ ಇದು ಎಲ್ಲ ಕ್ಲಿಯರ್. ಇನ್ನೂ 1-2 ಪೆಂಡಿಂಗ್ ಇದಾವೆ ಸರ್. ನಮ್ದು ಈಗ ಕ್ಲಿಯರ್ ಆಗಿದೆ. 14ನೇ ಹಣಕಾಸು ಕ್ಲಿಯರ್ ಇಲ್ಲ ಸರ್. 14ನೇ ಹಣಕಾಸಿನಾಗ 15ನೇ ಹಣಕಾಸು ಕ್ಲಿಯರ್ ಇದೆ ಸರ್. ಹ್ಞೂ ಸರ್, ಟೆಂಡರ್ ಎಲ್ಲ ಮಾಡಿದಾರೆ ಸರ್. ನಾವು ಒಪ್ಕೊಂತೀವಿ. ನೆಕ್ಸ್ಟ್ ಪ್ರೋಸೆಸ್ಗಳು ಬಹಳ ಡಿಲೇ ಆಗ್ತಾ ಇದೆ. ಏನು ಹೇಳಿದ್ರೆ ಅಫಿಷಿಯಲ್ಸ್ ಬರಲ್ಲ ಹರಿಹರಕ್ಕೆ. ಹ್ಞೂ ಸರ್, ಅಫಿಷಿಯಲ್ಸ್ ಬರಲ್ಲ. ಸೋರ್ಸ್ ಇಲ್ಲ, ಇಂಜಿನಿಯರ್ಸ್ ಇಲ್ಲ. ಯಾರು 30 ಜನ ಕೂತಿದ್ರು ನಮ್ಮ ತೊಂದರೆಯಿಂದ ಅಫಿಷಿಯಲ್ಸ್ ಹೋಗಿದ್ದಾರೆ ಮನೆಗೆ. ನೋ, ಬಿಕಾಸ್ ಆಫ್ ದೇರ್ ಲೆಟರ್ಸ್ ಓನ್ಲಿ ದೇ ಹ್ಯಾವ್ ಸೆಂಟ್. ಹೌದಲ್ಲ ಸರ್? ನಮ್ಮಿಂದ ನಾವು ಕೋಆಪರೇಷನ್ ಕೊಟ್ಟರು ಅಧಿಕಾರಿಗಳ ಕೋಆಪರೇಷನ್ ಇಲ್ಲ ಅಂತಂದ್ರೆ ನಾವು ನಿಮ್ಮ ಹತ್ರ ಸುಮ್ಮನೆ ಬಂದು ಏನ್ ಮಾಡ್ಬೇಕು? ನಾವು ಒಂದು ಸಮಸ್ಯೆ ಏನಿದೆ ಅಂದ್ರೆ ನನಗೆ ಇಂಜಿನಿಯರ್ಸ್ ಕೊರತೆ ಇದೆ. ಹೌದು ಸರ್, ಕೊರತೆ. ಈಗ ಒಬ್ರು ಬಂದಿದ್ದಾರೆ, ಅದಕ್ಕೆ ನಾನು ಹೇಳಿದ್ದೀನಿ ಅವರಿಗೆ, ನೋಡಿ ಇಲ್ಲೇ ದುಡ್ಡೇ ಇಲ್ಲ, ದುಡ್ಡಿಲ್ಲಕ್ಕೆಲ್ಲ ಅಪ್ರೂವಲ್ ಕೊಟ್ಟು ಆ ಕೆಲಸ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಬರವಣಿಗೆ ಕೊಡ್ತೀನಿ, ನೀವು ಯಾವ್ದೊಂದು ದುಡ್ಡಿಲ್ಲ ಅಂದ್ರೆ ಯಾವ ಕೆಲಸನೂ ಶುರು ಮಾಡಬೇಡಿ, ಮಾಡಬಾರ್ದು. ಹಾಗೂ ಹರಿಹರ ನಗರದ ಎಲ್ಲ ವಾರ್ಡ್ಗಳ ಪ್ರಮುಖ ರಸ್ತೆಗಳು ಹಾಳಾಗಿ ಹೋಗಿದ್ದರ ಬಗ್ಗೆ ಯಾವ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ಇರುವುದರ ಬಗ್ಗೆ ಹಾಗೂ ಹರಿಹರ ನಗರದ 24/7 ಎಕ್ಸ್ಪ್ರೆಸ್ ಲೈನ್ನಲ್ಲಿ ತೊಂದರೆ ಆಗಿರುವುದರ ಬಗ್ಗೆ ಹಾಗೂ 25 ಕೋಟಿ ನಗರೋತ್ಥಾನದ ಸಂಪೂರ್ಣ ಕಾಮಗಾರಿಗಳ ಬಗ್ಗೆ ಗಮನ ಹರಿಸಲು ಮುಂದಾಗಬೇಕು ಅಂತ ವರದಿಗಾರರು ಜಿಲ್ಲಾಧಿಕಾರಿಗಳ ಗಮನ ಸೆಳೆದರು. ಹಾಗೂ ಸಮೀಪದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಗ್ರಾಮ ದೇವತೆಯ ಹಬ್ಬ ಇರುವುದರಿಂದ ನಗರದ ಎಲ್ಲ ರಸ್ತೆಗಳ ರಿಪೇರಿ ವರ್ಕ್ ಮಾಡಿಸಲು ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದಾಗ ಎಲ್ಲ ಕಾಮಗಾರಿಗಳ ವೀಕ್ಷಣೆಯನ್ನು ನಾವೇ ಸ್ವತಃ ಮಾಡ್ತೇವೆ ಅಂತ ಎಂಬುದು ಭರವಸೆಯನ್ನು ನೀಡಿದರು. ಜನ ನಮ್ಮ ಆಫೀಸಲ್ಲಿ ಏನು ಮಾಡೋರು, ಬಂದವರು ಈ ವಾಟ್ಸಪ್ ನೋಡೋದು, ಫೋನ್ಗಳಲ್ಲಿ ಮಾತಾಡೋದು ಎಲ್ಲ ಅಭ್ಯಾಸಗಳಿತ್ತಲ್ಲ. ನಮ್ಮ ಆಫೀಸ್ ಚೇಂಬರ್ ಪಕ್ಕನೇ ಒಂದು ಲೈಬ್ರರಿ ಮಾಡಿದ್ವಿ. ಬರೋರಿಗೆ ಆ ಹವ್ಯಾಸ ಬೆಳೀಲಿ ಅಂತ ಉದ್ಘಾಟನೆ ಮಾಡಿದ್ವಿ ಮನೆ 26ನೇ ತಾರೀಕು. ಎಲ್ಲ ನ್ಯೂಸ್ ಪೇಪರ್ಗಳನ್ನು ಇಟ್ಟಿದ್ದೇವೆ, ಎಲ್ಲ ಪೇಪರ್ಗಳು ಇಟ್ಟಿದ್ದೀವಿ. ಅದು 11 ಗಂಟೆಗೆ ಹೋಗ್ತೀನಿ. ಇದು ಮುಗಿಸ್ಕೊಂಡಲ್ಲ ಹೌದಾ? ಇಲ್ಲೇ ಮಾಡೋಣ, ಮಾಡಿಬಿಡಿ, ಎಲ್ಲರೂ ಮಾಡಿ ಬರುತ್ತಾ ಸೈರನ್ ಮಾಡಿಸ್ತೀವಿ. ಸರಿ ಮಾಡ್ಬೋದು. ಇನ್ನು ದಿನಾಚರಣೆ ಅಂಗವಾಗಿ ಹುತಾತ್ಮರನ್ನು ನೆನೆಸ್ಕೊಳ್ಳುವಂಥ, ಅವ್ರಿಗೆ ಗೌರವ ಸಮರ್ಪಣೆ ಮಾಡುವಂಥ, ಅದಕ್ಕೆ ಒಂದು ನಿಮಿಷ ಎಲ್ಲರೂ ಮೌನಾಚರಣೆ ಮಾಡಬೇಕಾಗಿ. ಸರ್ ಮಾರ್ಚ್ ತಿಂಗಳ 18ನೇ ತಾರೀಕಿಗೆ ಗುರಮ್ಮನ ಹಬ್ಬ ಇದೆ. ಅಷ್ಟರೊಳಗೆ ಸ್ವಲ್ಪ ರಸ್ತೆಗಳು ರಿಪೇರಿ ವರ್ಕ್ ಮಾಡಿಸ್ಬೇಕು ದಯಮಾಡಿ. ಯಾಕಂದರೆ ತುಂಬ ಜನ ಬರ್ತಾರೆ. ಇಲ್ಲ, ಪಾಸಿಟಿವ್ ಆಗಿ ಕೆಲಸಗಳು ತಗೊಳ್ಳೋಣಂತೆ. ನಾನು ಅದಕ್ಕೆ ಈಗೆಲ್ಲ ನೆನ್ನೆ ಎಲ್ಲ ರಿವ್ಯೂ ಮಾಡಿದೆ. ಎಲ್ಲ ಇವನ್ನ ಶುರು ಮಾಡಿ ಒಂದೊಂದು ಮಾಡೋಣ. ಅದಕ್ಕೆ ಈ ವರ್ಕು ಇದನ್ನು ಬೇಗ ಮುಗಿಸಿ ಅಂತ ಹೇಳಿ ಬಂದೆ ನಾನು. ನಮ್ಮದು ಎಕ್ಸ್ಪ್ರೆಸ್ ಲೈನ್ ಜಾಕ್ವಲಿಂದ ಒಂದು ಎಕ್ಸ್ಪ್ರೆಸ್ ಲೈನ್ ಅದು ಮಾಡಿ ಹೇಳಿದ್ದೇನೆ. ಇಲ್ಲ ಬೇಡ ಸರ್, ಅದು ನೆಗೆಟಿವ್ ಕೊಟ್ಟಿದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾವು ಹೋದ ಸತಿನೂ ಅವ್ರು ಮೋಸ ಆಯಿತು ನಮಗೆ. ನಾನು 25 ದ್ಯಾಬೇರಿದ್ದಾಗ 25 ಲಕ್ಷಕ್ಕೆ ಹಾಕ್ಸಿದ್ದೆ, 31 ಆಯಿತು, 64 ಆಯಿತು. ಅದೇನಾಗಿದೆ ಅಂತಂದರೆ ಏನು ಎಕ್ಸ್ಪ್ರೆಸ್ ಲೈನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಹೊರಟೋಗ್ಬಿಡುತ್ತೆ. ಬ್ರಿಡ್ಜ್ ಆನ್ ಮಾಡಿ ಎಲ್ಲಿ ಹೋಗಿದೆ ಅಂತ ಗೊತ್ತಾಗೋದೇ ಇಲ್ಲ, ವೇಸ್ಟ್ ಆಗುತ್ತೆ. ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಂದ್ರೆ ಈಗಿರೋ ಹಾಗೂ ಹರಿಹರ ನಗರದ ಏಕೈಕ ಗ್ರಂಥಾಲಯ ಅಕ್ಕಪಕ್ಕದಲ್ಲಿರುವ ಸ್ಥಳಗಳಲ್ಲಿ
ಕಸ ಹಾಗೂ ಸ್ವಚ್ಛತೆ ಇಲ್ಲದೆ ಗಬ್ಬು ವಾಸನೆಯಿಂದ ಕೂಡಿರುತ್ತದೆ. ಗ್ರಂಥಾಲಯಕ್ಕೆ ಬರುವವರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ಮುಜುಗರವಾಗ್ತಾ ಇದೆ. ಹಾಗಾಗಿ ಆ ಸ್ಥಳದ ಸ್ವಚ್ಛತೆಯ ಬಗ್ಗೆ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಾಯಿತು. ವರದಿಗಾರರು ಕೇಳಿದಂತೆ ಹಾಗೂ ಮಾಡಿದಂತಹ ಮನವಿಯನ್ನು ಜಿಲ್ಲಾಧಿಕಾರಿಗಳು ಪುರಸ್ಕರಿತ ಪರಿಶೀಲಿಸಿ ಸರಿಪಡಿಸುವುದಾಗಿ ತಿಳಿಸಿದರು. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ಮುಕ್ಕಾಲು ಗಂಟೆ, ಅರ್ಧ ಗಂಟೆ, 1 ಗಂಟೆ ಆ ಫೈಲ್ ಹುಡುಕಿ ಆ ಕೆಲಸ ಮಾಡಿ, ಆ ಕೆಲಸ ಶುರು ಮಾಡಿ ಅಂತ ಹೇಳ್ತಾ ಇದಾರಂತೆ. ನಾನು ಹೇಳಿದ್ದೀನಿ ಹೆಂಗ್ ಮಾಡುತ್ತಾ ಸರ್? ಕೆಲಸ ಮಾಡಬೇಡಿ ಸರ್, ಮಾಡಿಸ್ಬೇಡಿ, ನಾಟ್ ನೆಸೆಸರಿ. ಯಾವುದು ದುಡ್ಡಿದೆ, ಅನುದಾನ ಇದೆ, ಅದನ್ನ ಕೆಲಸ ಮುಗಿಸಿ. ಎಸೆನ್ಷಿಯಲ್ ವರ್ಕ್ ಏನಿದೆ, ಕ್ವಾಲಿಟಿ ಆಗುತ್ತೆ. ಸುಮ್ಮನೆ ಒಬ್ರು 50 ಲಕ್ಷ ಕೋಟಿಗಟ್ಟಲೆ ಹಾಕೊಂಡಿದ್ದಾರೆ. ಮಾತಾಡ್ತಾ ಇದಾರೆ, ನೀವು ಅವ್ರು ಮಾತಾಡೋದ್ಮೇಲೆ ಬೇಕಾದ್ರೆ ನೀವು ಮಾತಾಡ್ಬೋದು. ಈಗ ಇಲ್ಲಿ ಬಂದಿದ್ದೀನಿ ಅಂತಲ್ಲ, 15 ಕಿಲೋಮೀಟರ್ ಅಷ್ಟೇ ಇರೋದು ಹರಿಹರ. ನನ್ನ ಡೋರ್ ಯಾವಾಗಲೂ ಓಪನ್ ಇರುತ್ತೆ. ಅವ್ರು ಮಾತಾಡೋದು, ವಕೀಲರಿದ್ದಾರೆ, ಅವರು ಹಿರಿಯೋರು ಇದ್ದಾರೆ, ಕೇಳಿಸ್ಕೊಳ್ಳಿ ಸರ್. ನಾವು ಸೇವಾ ಮನೋಭಾವದಿಂದನೇ ಬಂದಿದ್ದೀವಿ. ನಾವು ನಿಜವೂ ಹರಿಹರ ಸೇವೆ ಮಾಡಬೇಕು ಅಂತಲೇ ನಾವು ಇದೊಂದು ಕಾರ್ಯಕ್ರಮ ಇದೆ. ಫ್ರೀ ಮಾಡ್ಕೊಂಡು 30 ಜನ ಒಂದು ಸೇರ್ಸಿ ಬಂದಿದ್ದೀವಿ. 30 ಜನ ನೀವು ನಮಗೆ 30 ಜನ ಕೌನ್ಸಿಲ್ ಇರಬೇಕು ಅಂತ ಹೇಳಿ ನೀವು ಸೀದೆ ಅಲ್ಲಿ ಗೊತ್ತಲ್ಲ ಸರ್, ಏನೇ ವರ್ಕ್ ಇದೆ ಅಲ್ಲ. ಮುಂದಿನ ತಿಂಗಳು ಅಂದ್ರೆ ಮತ್ತೆ ಮುಂದಿನ ತಿಂಗಳು ಅಂತ ಯೋಚನೆ ಮಾಡಿ ಪ್ರಬಂಧ ಖುಷಿ ಮಾಡೋಣ. ಸಮಸ್ಯೆ ಅರ್ಥ ಆಗಿದೆ, ಖುಷಿ ಮಾಡತ್ತೆ. ಮುಂದಿನ ವಾರ ಅಥವಾ ಅದೇ ಮುಂದಿನ ವಾರದಲ್ಲಿ ಒಂದು ಟೈಮ್ ಕೊಡ್ತೀನಿ ನಾನು ಎಲ್ಲರಿಗೂ ಕೂಡ. ರವಿನೋ ಆಫೀಸರ್ ಇಲ್ಲ ಸರ್, ನಮ್ಮ ಆರ್ ಓ ಇಲ್ಲ ಸರ್, ಆರ್ ಓ ಇಲ್ಲ, ರವಿನೋ ಆಫೀಸರ್ ಅವರು. ಅದೇ ಕಂದಾಯ ಇಲಾಖೆ ಬಹಳ ರೀಶಫಲ್ ಮಾಡ್ಕೊಂಡು, ಅಂದ್ರೆ ನಮ್ಮ ಕಾರ್ಪೊರೇಷನ್ ಇದನ್ನ ಮಾಡ್ಕೊಂಡು ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗುತ್ತೆ. ಫೆಬ್ರವರಿ 15 ಆದ್ಮೇಲೆ ಈ ಕಾರ್ಯಕ್ರಮ ಇದಾವೆ. ಯಾವುದು ಸೇವಾಲಾಲ್ ಜಯಂತಿ ಇದೆ, ಅದೆಲ್ಲ ಮಾಡಿ. ವಾಲ್ಮೀಕಿ ಜಯಂತಿ ಇದೆ, ಅದು ಮುಗಿದ ನಂತರ ನೀವು ಫ್ರೀ ಆದ ಒಂದು ದಯವಿಟ್ಟು ಒಂದು 30 ಫೆಬ್ರವರಿ 20 ಆದ್ಮೇಲೆ ಒಂದು ಖಾತಾ ಎಚ್ಚೆಟ್ಟಿಗೆ ಜನಗಳು ಬಹಳ ಪಾಪ ನೋವು ಅನ್ಬೋದು ಸರ್. ಖಾತೆ ಹೆಚ್ಚಾಟಿಗೆ ಸಾರ್ವಜನಿಕ ಇಂಥ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಸರ್, ಒಂದು ಆ ಡಾಕ್ಯುಮೆಂಟ್ ಕ್ರಯ ಪತ್ರದಲ್ಲಿ ಚೆಕ್ ಬಂದು ಇರುತ್ತಲ್ವ ಸರ್, ಅದನ್ನ ಬರ್ದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಸರ್. ರಿಪೇರಿ ಮಾಡೋಣ ಅಂತ ಪ್ರತಿ ಒಂದು ಟೇಬಲ್ಗೂ ಪ್ರತಿ ಬಾರಿ ಅಡ್ಡಾಡಕ್ ಆಗಲ್ಲ ಸರ್. ಅವರು ಚೇಂಜ್ ಮಾಡಿದಾರಲ್ಲ ಸರ್, ಯಥಾಸ್ಥಿತಿ ಕಾಪಾಡ್ರಿ ಅಂತ ನಾವು ಸಾಮಾನ್ಯ ಸಭೆಯಲ್ಲಿ ಹೇಳಿದೀವಿ. ಆಯ್ತ್ರಿ ಮೇಡಮ್ ಅವರೇ, ರಿಪೇರಿ ಮಾಡೋಣ ಅಂತ ಹೇಳಿದ್ನಲ್ಲ. ಆಯ್ತು ಸರ್, ಒಪ್ಪಿದ್ದಾರೆ ಸರ್. ಇವತ್ತೇ ಅವ್ರು ಕನ್ಸೆಂಟ್ ಕೊಟ್ಟರೆ ಓಲ್ಡ್ ರೇಟಿಂಗ್ ಇವತ್ತೇ ನನ್ನ ಮಾತನ್ನ ಬರೆದು ಇಟ್ಕೊಳ್ಳಿ. ಇವತ್ತೇ ಸಂಜೆ 5 ಗಂಟೆ ಒಳಗಡೆ ಅಪ್ರೂವ್. ನಿಮ್ಮಿಂದ ಪ್ರಾಬ್ಲಮ್ ಆಗಿಲ್ಲ ಸರ್, ನೀವು ಬಂದ ಸರ್ ನಿಮ್ಮಂತ ಪ್ರಾಬ್ಲಮ್ ಡಿ ಸಿ ಆಗಿಲ್ಲ, ಬೇಕು ನಮಗೆ ನಿಮ್ಮಂತ ಪ್ರಾಬ್ಲಮ್ ದಾವಣಗೆರೆಗೆ. ಆಗಿಲ್ಲ. ಇಲ್ಲಿ ನಿಮ್ ಬರಕ್ಕಿಂತ ಮುಂಚೆ ಏನಾಗಿತ್ತಲ್ಲ ಸರಿ ಮಾಡೋಣ. ಅದು ದಯವಿಟ್ಟು 20 ಅಥವಾ 25 ಒಳಗಡೆ, 20ರಿಂದ 25 ಒಳಗಡೆ ಒಂದು ಡೇಟ್ ಕೊಡ್ತೀನಿ. ಒಂದು